ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ನಾನು ರಾಗಿ ಮುದ್ದೆ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇದು ನಿಮಗೆ ಈಸಿ ಅಂತ ಅನಿಸಿದ್ರೆ ಈ ಮೆಥಡಲ್ಲಿ ಟ್ರೈ ಮಾಡಿ ಅಂತ ಒಂದ್ಸಲ ಹೇಳ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಈ ಥರ ಒಂದು ತಪ್ಪಲೆ ತೊಗೊಂಡಿದ್ದೀನಿ. ಯಾಕೆ ತಪ್ಪಲೆಯಲ್ಲೇ ಹಿಟ್ಟು ಮಾಡಬೇಕು ಅಂದರೆ, ತಪ್ಪಲೆಯಲ್ಲಿ ಹಿಟ್ಟು ಮಾಡೋದ್ರಿಂದ ನಮಗಿದು ಹೊಂದಿಸೋಕ್ಕೆ ತುಂಬ ಅನುಕೂಲವಾಗಿರ್ತದೆ. ಅದಕ್ಕೆ ನಾನು ನಿಮಗೆ ಒಂದು ಚೊಂಬು ಅಳತೆಯಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಚೊಂಬು ನೀರನ್ನ ಬಿಸಿಗಿಟ್ಕೊಳ್ಳಿ ಫ್ರೆಂಡ್ಸ್. ಇದು ಬಿಸಿಗಿಟ್ಟ ಮೇಲೆ ಉಗುರು ಬೆಚ್ಚಗೆ ಅಂತ ಸ್ವಲ್ಪ ಜಾಸ್ತಿ ಆಗಿರಲಿ. ಅಂದರೆ ಈ ಥರ ನೋಡಿ, ಈ ಥರ ಬಬಲ್ಸ್ ಬರ್ತಾ ಇರುತ್ತೆ. ಸಣ್ಣದಾಗಿ ಈ ಥರ ಬಬಲ್ಸ್ ಬರುವಂಥ ಸಮಯದಲ್ಲಿ ಒಂದು ಚಮಚದಷ್ಟು ಹಸಿ ಹಿಟ್ಟನ್ನು ನಾವು ಈ ಥರ ನೀರಲ್ಲಿ, ಈ ಬೆಚ್ಚಗಿರೋ ನೀರಲ್ಲಿ ಈ ಥರ ಕದರಬೇಕು. ಕ್ಲೀನಾಗಿ ಸ್ಪೀಡಾಗಿ ಸ್ವಲ್ಪ ತಿರುಗಿಸ್ಕೊಳ್ಳಿ. ನೀರು ಜಾಸ್ತಿ ಕಾದಿದರೆ ಗಂಟಾಗಿ ಹೋಗ್ತದೆ, ಇಲ್ಲ ಕಡಿಮೆ ಕಾದಿದರೆ ಹಿಟ್ಟು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗಲ್ಲ. ಅದು ಕರೆಕ್ಟಾಗಿ ಆ ಮೀಡಿಯಮ್ ಒಂದು ಆ ಬಬಲ್ಸ್ ಬರೋಂಥ ಟೈಮಲ್ಲೇ ನಾವು ಹಸಿಟ್ಟು ಕದರಬೇಕು. ನೋಡಿ, ಹಸಿಟ್ಟು ಕದರಿ ತಿರುಗಿಸ್ತಾ ಆದಮೇಲೆ ನಾವು ಹಾಕಿರುವಂಥ ಹಸಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಈ ಟೈಮಲ್ಲಿ ನಾನು ಒಂದು ಚೊಂಬಳತೆಗೆ ಈ ಥರ ಈ ಬೌಲಲ್ಲಿ 1.5 ಬೌಲಷ್ಟು ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, 1.5 ಬೌಲಷ್ಟು ಹಸಿಟ್ಟು ಹಾಕ್ಕೊಂಡು ಇದನ್ನ ಕುದಿಯಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಕುದೀತಾ ಇದೆ. ಒಂದು ಸೈಡ್ಗೆ ಹಸಿಟ್ಟು ಹಾಕ್ಕೋಬೇಕು ಯಾವತ್ತೂ. ಈ ಥರ ಕುದ್ದ ಮೇಲೆ ಸಿಮ್ಮಲ್ಲಿ ಇಟ್ಕೊಬಿಟ್ಟು ಒಂದು 20 ನಿಮಿಷ ಬೇಯಿಸೋಣ. 20 ನಿಮಿಷ ಬೇಯಿಸಬೇಕು ಫ್ರೆಂಡ್ಸ್. ಬೆಂದ ಮೇಲೆ ನೋಡಿ, ಈ ಥರ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ. ಈ ಟೈಮಲ್ಲಿ ಉಪ್ಪು ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನಾನು ಮೇಲೆಲ್ಲ ಇಟ್ಕೊಂಡು ತಿರುಗೋದಿಲ್ಲ, ಕೆಳಗೆ ಇಟ್ಕೊಂಡು ತಿರುಗುವಂಥದ್ದು. ಈ ಥರ ನೋಡಿ, ಕಾಲಿಗೆ ಬಟ್ಟೆ ಕೊಟ್ಕೊಂಡು ತಿರುಗ್ತಾ ಇದ್ದೀನಿ. ಕ್ಲೀನಾಗಿ ಸ್ಪೀಡಾಗಿ ಒಂದು ಕಡೆಯಿಂದ ರೌಂಡಾಗಿ ಥರ ತಿರುಗಿಸ್ಕೋಬೇಕು. ಕ್ಲೀನಾಗಿ ತಿರುಗಿಸ್ಕೋಬೇಕು. ಯಾಕೆ ಲಾಸ್ಟಲ್ಲಿ ಕಲ್ಲುಪ್ಪು ಸೇರಿಸ್ಬೇಕು ಅಂತಂದರೆ, ಅದು ಹಿಟ್ಟು ಗಂಟಾಗತ್ತಾ ಅವಾಯ್ಡ್ ಮಾಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇದು ನಮ್ಮ ಮನೇಲಿ ಹಿಟ್ಟು ಮಾಡೋಕ್ಕೆ ಅಂತಲೇ ಇಟ್ಕೊಂಡಿರುವಂಥದ್ದು ಸಿಲ್ವರ್ದು ಹಿಟ್ಟು ತಟ್ಟೋ ಮಣೆ ಅಂತ ಹೇಳ್ತಾರೆ. ಇದರಲ್ಲಿ ಹಿಟ್ಟು ತಟ್ಟುವಂಥದ್ದು ಫ್ರೆಂಡ್ಸ್ ನಮ್ಮ ಮನೇಲಿ. ನೋಡಿ, ನಾನು ಮಾಡಿರೋ ಅಳತೆಯಲ್ಲಿ ಒಂದು ಮುದ್ದೆ ಆಯಿತು. ಇದೇ ರೀತಿಯಾಗಿ ಮಿಕ್ಕಿರುವಂಥ ಉಳಿದಿರೋ ಮುದ್ದೆ ಮಾಡಿಕೊಂಡು 4 ಮುದ್ದೆ ಆಯಿತು ಫ್ರೆಂಡ್ಸ್. ನಾನು ಮಾಡಿರುವಂಥ ಈ ಮೆಥಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.